ಭಾರತದ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇಗುಲವು ಪ್ರಮುಖ ಸ್ಥಾನ ಹೊಂದಿದೆ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವವಾಗಿರುವ ತಿಮ್ಮಪ್ಪನ ದರ್ಶನ ಪಡೆಯಲು ಪ್ರತಿದಿನ ಸಾವಿರಾರು ಭಕ್ತರು ತಿರುಮಲಕ್ಕೆ ಆಗಮಿಸುತ್ತಾರೆ. ಸ್ವಾಮಿಯ ದರ್ಶನದ ನಂತರ ಭಕ್ತರು ಸಾಮಾನ್ಯವಾಗಿ ದೇವಾಲಯದ ಎದುರಿನ ಮೆಟ್ಟಿಲುಗಳ ಮೇಲೆ ಕುಳಿತು ಆನಂದ ನಿಲಯದ ಗೋಪುರದ ವೈಭವವನ್ನು ಭಕ್ತಿಭಾವದಿಂದ ವೀಕ್ಷಿಸುತ್ತಾರೆ. ಆದರೆ ಬಹುಮಂದಿ ಗಮನಿಸದ ಒಂದು ವಿಶಿಷ್ಟ ಸಂಗತಿ ಅಂದರೆ ಆ ಗೋಪುರದ ಮೇಲೆ ಕಾಣಿಸುವ ಚಿಕ್ಕ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ. ಈ ಮೂರ್ತಿಯ ಹಿಂದೆ ಅಡಗಿರುವ ಕಥೆ ಅತ್ಯಂತ ರೋಚಕವೂ ದೈವಿಕವೂ ಆಗಿದೆ. ತಿರುಮಲ ಶ್ರೀವಾರಿ ಗರ್ಭಗುಡಿಯನ್ನು ಆನಂದ ನಿಲಯಂ ಎಂದು ಕರೆಯಲಾಗುತ್ತದೆ. ಈ ಗರ್ಭಗುಡಿಯ ವಾಯುವ್ಯ ದಿಕ್ಕಿನ ಮೇಲ್ಭಾಗದಲ್ಲಿ ಇರುವ ಗೋಪುರದ ಮೇಲೆ ಸ್ಥಾಪಿಸಲ್ಪಟ್ಟಿರುವ ಮೂರ್ತಿಯನ್ನೇ ಇಂದು ನಾವು ವಿಮಾನ ವೆಂಕಟೇಶ್ವರ ಸ್ವಾಮಿ ಎಂದು ಪೂಜಿಸುತ್ತೇವೆ. ಸ್ವಾಮಿಯ ಮೂಲ ವಿಗ್ರಹದ ದರ್ಶನದ ನಂತರ ಸಹಜವಾಗಿಯೇ ಭಕ್ತರ ದೃಷ್ಟಿ ಈ ಗೋಪುರದ ಮೇಲಿರುವ ದೈವಮೂರ್ತಿಯ ಕಡೆಗೆ ಹೋಗುತ್ತದೆ. ಆದರೆ ಈ ಮೂರ್ತಿ ಆರಂಭದಿಂದಲೂ ಅಲ್ಲಿಯೇ ಇದ್ದುದೇ ಎಂಬ ಪ್ರಶ್ನೆ ಬಹಳ ಕುತೂಹಲಕಾರಿ. ವಾಸ್ತವವಾಗಿ ತಿರುಮಲ ದೇಗುಲವನ್ನು ಮೊದಲ ಬಾರಿ ನಿರ್ಮಿಸಿದ ಸಂದರ್ಭದಲ್ಲಿ ಗೋಪುರದ ಮೇಲೆ ವಿಮಾನ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಇರಲಿಲ್ಲ ಎನ್ನಲಾಗುತ್ತದೆ. ಅನಂತರದ ಕಾಲಘಟ್ಟದಲ್ಲಿ ವಿಶೇಷ ಕಾರಣಗಳಿಂದಾಗಿ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಅದಕ್ಕೆ ಸಂಬಂಧಿಸಿದಂತೆ ಹಲವು ದಂತಕಥೆಗಳು ಪ್ರಚಲಿತದಲ್ಲಿವೆ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ವಿಶೇಷವಾಗಿ ಶ್ರೀ ಕೃಷ್ಣದೇವರಾಯರ ವಂಶದ ರಾಜರು ತಿರುಮಲ ದೇಗುಲಕ್ಕೆ ಅಪಾರ ಸೇವೆ ಸಲ್ಲಿಸುತ್ತಿದ್ದರು. ದೇವಾಲಯಕ್ಕೆ ಚಿನ್ನಾಭರಣಗಳು, ಭೂದಾನಗಳು, ಸಂಪತ್ತುಗಳನ್ನು ಧಾರಾಳವಾಗಿ ನೀಡುತ್ತಿದ್ದರು. ಆದರೆ ಅದೇ ಕಾಲದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಸಾಳುವ ನರಸಿಂಹರಾಯರು ಕೆಲವು ವೈಷ್ಣವ ಪುರೋಹಿತರು ಭಗವಂತನಿಗೆ ಅರ್ಪಿಸಲಾದ ಆಭರಣಗಳನ್ನು ಧರಿಸಿಕೊಂಡು ಸಾರ್ವಜನಿಕವಾಗಿ ತಿರುಗಾಡುತ್ತಿರುವುದನ್ನು ಕಂಡರು. ಇದರಿಂದ ರಾಜನಿಗೆ ಅಪಾರ ಕೋಪ ಉಂಟಾಯಿತು. ಅಂದು ರಾಜನ ಕೋಪದ ಪರಿಣಾಮ ಎಷ್ಟು ಭಯಾನಕವಾಗಿರುತ್ತಿತ್ತೆಂಬುದು ಎಲ್ಲರಿಗೂ ತಿಳಿದ ಸಂಗತಿಯೇ. ಕೋಪದ ಮಡುವಿನಲ್ಲಿ ಸಾಳುವ ನರಸಿಂಹರಾಯರು ಯಾವುದೇ ಪರಿಣಾಮಗಳನ್ನು ಯೋಚಿಸದೆ ಆ ವೈಷ್ಣವ ಪುರೋಹಿತರನ್ನು ದೇವಾಲಯದ ಆವರಣದಲ್ಲಿಯೇ ಹತ್ಯೆ ಮಾಡಿಸಿದರು. ಆದರೆ ಬ್ರಾಹ್ಮಣರ ಹತ್ಯೆ ಮಹಾಪಾಪವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಪಾಪದ ಪರಿಣಾಮ ವಿಜಯನಗರ ಸಾಮ್ರಾಜ್ಯಕ್ಕೆ ತಟ್ಟಬಾರದೆಂಬ ಉದ್ದೇಶದಿಂದ ರಾಜಗುರು ಶ್ರೀ ವ್ಯಾಸರಾಯರು ಈ ದೋಷ ಪರಿಹಾರಕ್ಕಾಗಿ 12 ವರ್ಷಗಳ ಕಾಲ ತಪಸ್ಸು ನಡೆಸಿದರು ಎನ್ನಲಾಗುತ್ತದೆ. ಈ ತಪಸ್ಸಿನ ಅವಧಿಯಲ್ಲಿ ತಿರುಮಲದಲ್ಲಿ ಭಕ್ತರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಲಭ್ಯವಾಗಲಿಲ್ಲ ಎಂಬ ನಂಬಿಕೆಯೂ ಇದೆ. ಆ ಕಾಲಘಟ್ಟದಲ್ಲಿ ಭಕ್ತರಿಗೆ ದರ್ಶನದ ಕೊರತೆ ಉಂಟಾದ ಕಾರಣ ಗರ್ಭಗುಡಿಯಲ್ಲಿರುವ ಮೂಲ ಮೂರ್ತಿಗೆ ಪರ್ಯಾಯವಾಗಿ ಗೋಪುರದ ಮೇಲೆ ವೆಂಕಟೇಶ್ವರ ಸ್ವಾಮಿಯ ರೂಪವನ್ನು ಪ್ರತಿಷ್ಠಾಪಿಸಲಾಯಿತು ಎಂಬುದು ಒಂದು ಸ್ಥಳೀಯ ದಂತಕಥೆ. ಈ ಕಾರಣದಿಂದಲೇ ಆ ಮೂರ್ತಿಗೆ ವಿಮಾನ ವೆಂಕಟೇಶ್ವರ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ವೈಖಾನಸ ಸಂಪ್ರದಾಯದ ಪುರೋಹಿತರನ್ನು ತಾತ್ಕಾಲಿಕವಾಗಿ ಪ್ರಧಾನ ಅರ್ಚಕ ಸ್ಥಾನದಿಂದ ದೂರ ಮಾಡಲಾಯಿತು. ಅವರ ಪುತ್ರ ಇನ್ನೂ ಬಾಲಕನಾಗಿದ್ದ ಸಂದರ್ಭದಲ್ಲಿ ಮಾಧ್ವ ಸಂಪ್ರದಾಯದ ಮಹಾನ್ ಸಂತರಾದ ವ್ಯಾಸರಾಯರು ಸುಮಾರು 12 ವರ್ಷಗಳ ಕಾಲ ತಿರುಮಲದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿಯೇ ವಿಮಾನ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನು ಗೋಪುರದ ಮೇಲೆ ಪ್ರತಿಷ್ಠಾಪಿಸಲಾಯಿತು ಎಂದು ಕೆಲವರು ನಂಬುತ್ತಾರೆ. ಮತ್ತೊಂದು ನಂಬಿಕೆಯಂತೆ ಅಂದು ಗರ್ಭಗುಡಿಗೆ ಪ್ರವೇಶವಿಲ್ಲದ ಭಕ್ತರು ಸಹ ದೂರದಿಂದಾದರೂ ಸ್ವಾಮಿಯನ್ನು ದರ್ಶನ ಮಾಡಬೇಕೆಂಬ ಉದ್ದೇಶದಿಂದ ಗೋಪುರದ ಮೇಲೆ ವೆಂಕಟೇಶ್ವರನ ರೂಪವನ್ನು ಸ್ಥಾಪಿಸಲಾಯಿತು. ಹೀಗೆ ವಿಮಾನ ವೆಂಕಟೇಶ್ವರ ಸ್ವಾಮಿ ಭಕ್ತರ ದೃಷ್ಟಿಗೆ ಲಭ್ಯವಾಗುವಂತೆ ಆಯಿತೆಂದು ಹೇಳಲಾಗುತ್ತದೆ. ವಿಮಾನ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನು ಗೋಪುರದ ಮೇಲೆ ಹೇಗೆ ಏರಿಸಲಾಯಿತು, ಯಾರು ಪ್ರತಿಷ್ಠಾಪಿಸಿದರು ಎಂಬ ವಿಷಯಗಳ ಬಗ್ಗೆ ಅನೇಕ ಕಥೆಗಳು ಪ್ರಚಲಿತದಲ್ಲಿವೆ.
ಈ ಎಲ್ಲವೂ ತಿರುಮಲದ ದೈವಿಕ ಮಹಿಮೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. 1982ರ ಸುಮಾರಿಗೆ ನಡೆದ ಮಹಾ ಸಂಪ್ರೋಕ್ಷಣೆಯ ಸಂದರ್ಭದಲ್ಲಿ ವಿಮಾನ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಭಕ್ತರಿಗೆ ಸ್ಪಷ್ಟವಾಗಿ ಗೋಚರಿಸಬೇಕೆಂಬ ಉದ್ದೇಶದಿಂದ ಮೂರ್ತಿಗೆ ಬೆಳ್ಳಿಯ ಮಕರ ತೋರಣವನ್ನು ಅಳವಡಿಸಲಾಯಿತು. ಜೊತೆಗೆ ಭಗವಂತನ ಸ್ಮರಣಾರ್ಥವಾಗಿ ಬಾಣದ ಫಲಕವನ್ನು ಸ್ಥಾಪಿಸಲಾಯಿತು. ಇದರಿಂದ ಗೋಪುರದ ಮೇಲಿರುವ ದೈವಮೂರ್ತಿಯ ವೈಭವ ಇನ್ನಷ್ಟು ಹೆಚ್ಚಾಯಿತು. ಇಂದು ತಿರುಮಲಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನೂ ಕೇವಲ ಗರ್ಭಗುಡಿಯ ದರ್ಶನಕ್ಕೆ ಮಾತ್ರ ಸೀಮಿತವಾಗದೆ ಆನಂದ ನಿಲಯದ ಗೋಪುರದ ಮೇಲಿರುವ ವಿಮಾನ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನೂ ಮಾಡಬೇಕು. ಅಲ್ಲಿ ಅಡಗಿರುವ ದಂತಕಥೆಗಳು, ತ್ಯಾಗ, ತಪಸ್ಸು ಮತ್ತು ಭಕ್ತಿಯ ಕಥೆಗಳು ತಿರುಮಲವನ್ನು ಕೇವಲ ಒಂದು ದೇವಾಲಯವಲ್ಲ, ದೈವಿಕ ಅನುಭವವಾಗಿಸುತ್ತವೆ. ಮುಂದಿನ ಬಾರಿ ನೀವು ತಿರುಮಲಕ್ಕೆ ಹೋದಾಗ ಸ್ವಲ್ಪ ಸಮಯ ತೆಗೆದುಕೊಂಡು ಗೋಪುರದ ಮೇಲೆ ನೆಲೆಸಿರುವ ಆ ಚಿಕ್ಕ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನು ಭಕ್ತಿಭಾವದಿಂದ ನೋಡಿ. ಅದು ಶತಮಾನಗಳ ಇತಿಹಾಸ, ನಂಬಿಕೆ ಮತ್ತು ದೈವಿಕ ರಹಸ್ಯಗಳನ್ನು ತನ್ನೊಳಗೆ ಹೊತ್ತು ನಿಂತಿರುವ ಪವಿತ್ರ ಸಂಕೇತವಾಗಿದೆ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.